ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ಇಂಟ್ರಾಡೇ ಮತ್ತು ಫ್ಯೂಚರ್ಸ್ ಆಪ್ಷನ್ಸ್ನಲ್ಲಿ ಲಾಭ ಬರುವುದು ನಿಜವೇ? ನೀವು ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ಬೋದು. 2,000 ಪರ್ ಡೇ, 5,000 ಪರ್ ಡೇ ಮಾಡ್ಬೋದು, ಮನೇಲೇ ಕೂತ್ಕೊಂಡು ಇಂಟ್ರಾಡೇ ಟ್ರೇಡಿಂಗು ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ಬೋದು ಅಂತ. ಈ ಅಡ್ವರ್ಟೈಸ್ಮೆಂಟ್ಸು ಆನ್ಲೈನಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲಿ ನೋಡಿರ್ಬೋದು, ಹಾಗೂ ಸುಮಾರು ಬ್ರೋಕರ್ಸು ಈ ಥರ ನಿಮಗೆ ಹೇಳ್ತಿರ್ತಾರೆ. ಈ ಥರ ನಾವು ಕೇಳುವಾಗ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಆಗುತ್ತೆ. ಯಾಕಂದರೆ ಡೈಲಿ ಇನ್ಕಮ್ಮು ಹಾಗೂ ಜಾಸ್ತಿ ಕೆಲಸ ಮಾಡದೆ ಬಂದರೆ ಯಾರಿಗೆ ಬೇಡ? ಇದು ತುಂಬ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಅನಿಸುತ್ತೆ. ನಾವು ನಮ್ಮ ವೀಡಿಯೋಸಲ್ಲಿ ನಾರ್ಮಲಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಮಾತಾಡ್ತೀವಿ. ಅದೇ ಸುಮಾರು ಜನ ಇಂಟ್ರಾಡೇ ಟ್ರೇಡಿಂಗು ಅದೇ ಬೆಸ್ಟು, ಅದರ ಬಗ್ಗೆನೇ ಮಾತಾಡಿ ಅಂತ ಆವಾಗ ಕಮೆಂಟ್ ಆಗ್ತಿರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ 3 ಥರ ಟ್ರಾನ್ಸಾಕ್ಷನ್ಸ್ ಯೂಶುವಲ್ ಆಗಿ ಮಾಡ್ಬೋದು. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, 5 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ. ನಂಬರ್ 2 ಪೊಸಿಷನಲ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್, ಫ್ಯೂ ಡೇಸ್ ಟು ಫ್ಯೂ ಮಂತ್ಸ್ದು ಟ್ರಾನ್ಸಾಕ್ಷನ್. ಮೂರನೇದು ಅಲ್ಟ್ರಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗು, ಒಂದೇ ದಿನದಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡೋದು. ಮೋಸ್ಟ್ ಪೀಪಲ್ ಅಟ್ರಾಕ್ಟ್ ಆಗೋದು ಆಪ್ಷನ್ ನಂಬರ್ 3 ಅಥವಾ ಪಾಯಿಂಟ್ ನಂಬರ್ 3ಗೆ. ಲಾಸ್ಟು ಅಪ್ರಾಕ್ಸಿಮೇಟ್ಲಿ 5 ವರ್ಷ ಕರೋನಾ ಟೈಮಿಂದ ಆಲ್ಮೋಸ್ಟ್ 15 ಕೋಟಿ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ ಇಂಡಿಯಾದಲ್ಲಿ. ಹಾಗೂ ಮೆಜಾರಿಟಿ ಇನ್ವೆಸ್ಟರ್ಸು ತುಂಬ ಕ್ವಿಕ್ಕಾಗಿ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡ್ಬೋದು ಅಂತ ಎಂಟರ್ ಆಗಿದ್ದಾರೆ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಒಂದೇ ದಿವಸದಲ್ಲಿ ಟ್ರಾನ್ಸಾಕ್ಷನನ್ನು ಕಂಪ್ಲೀಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಶೇರನ್ನು ಬೈ ಮಾಡೋದು, ಅದೇ ದಿವಸ ಎಂಡಿಂಗ್ ಅಷ್ಟರೊಳಗೆ ಆ ಶೇರನ್ನು ಸೇಲ್ ಮಾಡೋದು. ಇಂಟ್ರಾಡೇಯಲ್ಲಿ 2 ಥರದಲ್ಲಿ ಪ್ರಾಫಿಟ್ ಮಾಡ್ಬೋದು ಅಥವಾ 2 ಥರದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಒಂದು ಹೇಗಂದರೆ, ನೀವು ಫಸ್ಟ್ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾಕನ್ನು ಬೈ ಮಾಡ್ತೀರಿ, ಹಾಗೂ ಮತ್ತೆ ಸ್ವಲ್ಪ ಮೇಲೆ ಹೋದ್ಮೇಲೆ ಆ ಪರ್ಟಿಕ್ಯುಲರ್ ದಿವಸ ಎಂಡ್ ಆಗೋ ಮುಂಚೆ ನೀವು ಪ್ರಾಫಿಟಲ್ಲಿ ಸೇಲ್ ಮಾಡೋದು. ಸೆಕೆಂಡು, ಸ್ಟಾಕ್ ಪ್ರೈಸ್ ಕೆಳಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರುವಾಗ ನೀವು ಫಸ್ಟು ಶೇರ್ಸನ್ನು ಸೇಲ್ ಮಾಡ್ಬೋದು, ಮತ್ತೆ ಅದನ್ನು ಬೈ ಬ್ಯಾಕ್ ಮಾಡ್ಬೋದು ಲೋವರ್ ಪ್ರೈಸಲ್ಲಿ, ಆವಾಗಲೂ ನಿಮಗೆ ಪ್ರಾಫಿಟ್ ಬರ್ಬೋದು. ಯೂಶಲಿ ಟ್ರೇಡಿಂಗ್ ಟರ್ಮಿನಲ್ಸ್ ಅಥವಾ ಟ್ರೇಡಿಂಗ್ ಆ್ಯಪ್ಸಲ್ಲಿ 2 ಕ್ಯಾಟಗರೀಸ್ ಇರ್ತದೆ. ಒಂದು ಇಂಟ್ರಾಡೇ ಇರ್ತದೆ, ಒಂದು ಡೆಲಿವರಿ ಇರ್ತದೆ. ಡಿಫಾಲ್ಟು ಡೆಲಿವರಿ ಅಂದರೆ ಶೇರ್ಸನ್ನು ತೊಗೊಳ್ಳೋದು ಹಾಗೂ ಇಟ್ಕೊಳ್ಳೋದು. ಹಾಗೂ ಇಂಟ್ರಾಡೇ ಅಂದರೆ ಅದೇ ದಿವಸ ಟ್ರಾನ್ಸಾಕ್ಷನನ್ನು ಮುಗಿಸೋದು. ಯೂಶಲಿ ನೀವು ಟ್ರಾನ್ಸಾಕ್ಷನನ್ನು ಮುಗಿಸದೇ ಇದ್ದರೂ ಅವರೇ ಟ್ರಾನ್ಸಾಕ್ಷನನ್ನು ಸ್ಕ್ವೇರ್ ಆಫ್ ಅಂತ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ ಬೈ ಅರೌಂಡ್ 3:10 PM ಆ ದಿವಸ. ಅಡ್ವಾಂಟೇಜಸ್ ಆಫ್ ಇಂಟ್ರಾಡೇ ಟ್ರೇಡಿಂಗ್ ಏನಂದರೆ, ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಯಾವ ರಿಸ್ಕು ಇಲ್ಲ, ಯಾಕಂದರೆ ಅದೇ ದಿವಸ ಟ್ರಾನ್ಸಾಕ್ಷನ್ ಕಂಪ್ಲೀಟು. ಎರಡನೇದು, ದುಡ್ಡು ಕ್ವಿಕ್ಕಾಗಿ ಮಾಡ್ಬೋದು ಅಂತ ಒಂದು ಚಾನ್ಸಸ್ ಇದೆ. ಮೂರನೇದು, ಶಾರ್ಟ್ ಸೆಲ್ಲಿಂಗು ಮಾಡ್ಬೋದು ಅಕಸ್ಮಾತ್ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದರೆ. ನಾಲ್ಕನೇದು, ಬ್ರೋಕರ್ಸ್ ಪ್ರೊವೈಡ್ 5 to 6 ಟೈಮ್ಸ್ ಮಾರ್ಜಿನ್ನು. ಸೊ ನಿಮಗೆ ಒಂಥರ ಬ್ರೋಕರ್ಸ್ ಲೋನ್ ಕೊಡ್ತಾರೆ, ಹಾಗೂ ಆ ಲೋನಿಂದ ನೀವು ಅಡಿಷನಲ್ ಪ್ರಾಫಿಟ್ಸ್ ಮಾಡ್ಬೋದು. ಡಿಸ್ಅಡ್ವಾಂಟೇಜಸ್ ಆಫ್ ಇಂಟ್ರಾಡೇ ಟ್ರೇಡಿಂಗು, ಮೊದಲನೇದು, ಮಾರ್ಜಿನ್ ಏನು ಕೊಡ್ತಾರೆ ಬ್ರೋಕರು, ಅದರಿಂದ ಲಾಸ್ ಆಗೋ ಚಾನ್ಸಸ್ಸು ಇದೆ. ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಏನಂದರೆ, ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್, ಸೆಬಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ 80% ಜನ ಲಾಸ್ ಮಾಡ್ತಾ ಇದ್ದಾರೆ ಅಂತ. ಆದರೆ ನಾವು ನೋಡಿದ ಪ್ರಕಾರ ಮೇ ಬಿ 90 to 95% ಲಾಸ್ ಮಾಡ್ತಾ ಇದ್ದಾರೆ. ಹಾಗೂ ಇಂಟ್ರಾಡೇ ಟ್ರೇಡಿಂಗಲ್ಲಿ ಲಾಸ್ ಮಾಡಿದ ಮೇಲೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ, ಯಾಕಂದರೆ ಒಂಥರ ಬೇಜಾರಾಗ್ಬಿಡ್ತದೆ. ನಾಲ್ಕನೇದು, ಇಂಟ್ರಾಡೇ ಟ್ರೇಡಿಂಗು ತುಂಬ ಟೆನ್ಷನ್ ಕೊಡುತ್ತೆ, ಹಾಗೂ ಫುಲ್ ಡೇ ಅದನ್ನು ನೋಡ್ತಾ ಹೋಗಬೇಕು. ಐದನೇದು, ತುಂಬ ಸ್ಟ್ರೆಸ್ಸು, ಹಾಗೂ ಅದರಿಂದ ಬ್ಲಡ್ ಪ್ರೆಷರು, ಡಯಾಬಿಟೀಸ್ ಎಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಆರನೇದು, ನಮಗೆ ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಬೇರೆ ಯಾವುದ್ರ ಮೇಲೆ ಫೋಕಸ್ ಕೊಡಲಿಕ್ಕಾಗೋದಿಲ್ಲ, ಯಾಕಂದರೆ ಒಂಥರ ನಮಗೆ ರೆಸ್ಟ್ಲೆಸ್ ಫೀಲಿಂಗ್ ಇರುತ್ತೆ, ಏನಾಗುತ್ತೆ ನಮ್ಮ ಟ್ರಾನ್ಸಾಕ್ಷನಿಗೆ ಅಂತ. ಜನರಲ್ ಆಗಿ ನಾವು ನೋಡಿದಾಗೆ ಸ್ಟಾರ್ಟಿಂಗಲ್ಲಿ ಇಂಟ್ರಾಡೇ ಟ್ರೇಡಿಂಗಲ್ಲಿ ಸ್ವಲ್ಪ ಲಕ್ ಇದ್ದು ಸಣ್ಣ ಪ್ರಾಫಿಟ್ ಬರುತ್ತೆ ಇನ್ವೆಸ್ಟರ್ಸಿಗೆ. ಆವಾಗ ಅವರು ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಇನ್ನೂ ಜಾಸ್ತಿ ಟ್ರೇಡಿಂಗ್ ಮಾಡ್ತಾರೆ. ಆವಾಗ ಇನ್ನೊಂದು 2-3 ತಿಂಗಳಲ್ಲಿ ಅವರಿಗೆ ಹೆವಿ ಲಾಸ್ ಆಗುತ್ತೆ, ಕ್ಯಾಪಿಟಲ್ ತುಂಬ ಹೋಗಿರ್ತದೆ, ಮತ್ತು ಅವರು ಸ್ಟಾಕ್ ಮಾರ್ಕೆಟೇ ಸರಿ ಇಲ್ಲ ಅಂತ ಎಕ್ಸಿಟ್ ಆಗಿಬಿಡ್ತಾರೆ. ಇದೇ ಥರನೇ ಫ್ಯೂಚರ್ಸ್ ಆಪ್ಷನ್ಸಲ್ಲೂ ಆಗುತ್ತೆ. ನಾವು ಸುಮಾರು ಜನ ನೋಡಿದ್ದೀವಿ, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತದೆ, ಮತ್ತೆ ಹೆವಿ ಲಾಸ್ ಆಗಿ ಅದನ್ನು ಟ್ರೇಡಿಂಗೇ ಸ್ಟಾಪ್ ಮಾಡ್ತಾರೆ, ಕೆಲವು ಸರಿ ಸ್ಟಾಕ್ ಮಾರ್ಕೆಟಿಂದಲೂ ಎಕ್ಸಿಟ್ ಆಗಿಬಿಡ್ತಾರೆ. ಇದು ಯಾವ ಥರ ಅಂದರೆ, ಯಾರೋ ಒಬ್ಬರು 100 ಕಿಲೋಮೀಟರ್ 120 ಕಿಲೋಮೀಟರ್ ಸ್ಪೀಡಲ್ಲಿ ಒಬ್ಬರು ಗಾಡಿ ಓಡಿಸಿ ಆಕ್ಸಿಡೆಂಟ್ ಆದಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ, ಗಾಡಿ ಓಡಿಸೋದೇ ರಿಸ್ಕು, ರೋಡಲ್ಲಿ ಹೋಗೋದೇ ರಿಸ್ಕು, ನಾವು ಓಡಿಸಲೇಬಾರ್ದು ಗಾಡಿ ಅಂತ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಅವರು ಗಾಡಿ ಓಡಿಸೋದು ರಾಂಗ್ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ, ತುಂಬ ಫಾಸ್ಟಾಗಿ ಓಡಿಸ್ತಾ ಇದ್ದಾರೆ ಅಂತ. ಮೋಸ್ಟ್ ಆಫ್ ದ ಟೈಮ್ 95 to 99% ಆಫ್ ದ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಾರೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ಹಾಗೂ ಫ್ಯೂಚರ್ಸ್ ಆಪ್ಷನ್ಸಲ್ಲಿ. ಹಾಗೂ ಸುಮಾರು ಜನ ಅದ್ರ ಬಗ್ಗೆ ಕೋರ್ಸಸ್ಸು ಮಾಡ್ತಿರ್ತಾರೆ, ಕ್ಲಾಸಸ್ ಮಾಡ್ತಿರ್ತಾರೆ. ಅದರಲ್ಲಿ ಹೇಳ್ತಿರ್ತಾರೆ, ನಾವು ಸ್ಪೆಷಲ್ ಟೆಕ್ನಿಕ್ ಹೇಳ್ಕೊಡ್ತೀವಿ, 1 ಲಕ್ಷ ನೀವು ಪರ್ ಮಂತ್ ಮಾಡ್ಬೋದು, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ. ಫೈನಲಿ ಇನ್ವೆಸ್ಟರ್ಸು ಲಾಸ್ ಮಾಡ್ಕೊಳ್ತಾರೆ, ಆ ಇನ್ಸ್ಟಿಟ್ಯೂಟ್ ಮಾತ್ರ ಪ್ರಾಫಿಟ್ ಮಾಡ್ತಾರೆ. ಲಾಂಗ್ ಟರ್ಮಲ್ಲಿ ಮಾತ್ರ ಜನ ಇನ್ವೆಸ್ಟರ್ಸ್ ಆ್ಯಕ್ಚುಲಿ ನಿಜವಾಗ್ಲೂ ಪ್ರಾಫಿಟ್ ಮಾಡೋದು.
ಆದರೆ ಆದರೂ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೆಬಿನೂ ಈ ಸ್ಟ್ಯಾಟಿಸ್ಟಿಕ್ಸನ್ನು ಡಿಸ್ಕ್ಲೇಮರ್ ಥರ, ಡಿಸ್ಕ್ಲೋಷರ್ ಥರ ಎಲ್ಲ ಟ್ರೇಡಿಂಗ್ ಆ್ಯಪ್ಸ್ ಓಪನ್ ಮಾಡೋ ಟೈಮಲ್ಲೂ ಹಾಕ್ತಾರೆ. 93% ಇನ್ವೆಸ್ಟರ್ಸ್ F&O ಮಾಡುವಾಗ ಲಾಸ್ ಮಾಡ್ತಾರಂತ. ಆದರೆ ಅದನ್ನು ಯಾರೂ ಓದೋದಿಲ್ಲ. ಇದು ಯಾವ ಥರ ಅಂದರೆ ಸಿಗರೆಟ್ ಪ್ಯಾಕ್ ಮೇಲೇ ಸಿಗರೆಟ್ ಕಾಸಸ್ ಕ್ಯಾನ್ಸರ್ ಅಂತ ಬರ್ತಿರ್ತಾರೆ. ಆದರೂ ಸಿಗರೆಟ್ ಸ್ಮೋಕಿಂಗ್ ವರ್ಷ ಜಾಸ್ತಿ ಆಗ್ತಾ ಇದೆ. ಇಂಟ್ರಾಡೇ ಟ್ರೇಡಿಂಗ್ ಹಾಗೂ ಫ್ಯೂಚರ್ಸ್ ಆಪ್ಷನ್ಸು ತುಂಬ ಥ್ರಿಲ್ ಕೊಡುತ್ತೆ, ತುಂಬ ಒಂಥರ ಎಕ್ಸೈಟ್ಮೆಂಟ್ ಕೊಡುತ್ತೆ. ಇದೇ ಥರನೇ ನೀವು ನೋಡಿರ್ಬೋದು, ರೇಸ್ ಕೋರ್ಸಲ್ಲೂ ಬೆಟ್ಟಿಂಗ್ ಮಾಡ್ತಿರ್ತಾರೆ. ಅದೊಂಥರ ಹಾರ್ಮೋನ್ಸು ನಿಮಗೆ ಸೆಕ್ರೀಟ್ ಆಗುತ್ತೆ, ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಆದರೆ ಫೈನಲಿ ಜಾಸ್ತಿ ಜನಕ್ಕೆ ಇಲ್ಲಿಗೆ ರಿಸ್ಕ್ ಅಪೆಟೈಟ್ ಇಲ್ಲ, ದುಡ್ಡು ಲಾಸ್ ಮಾಡ್ಕೊಳ್ತಾರೆ ಹಾಗೂ ತುಂಬ ಪ್ರೆಷರ್ ಬೀಳ್ತಾರೆ. ಇಂಟ್ರಾಡೇ ಟ್ರೇಡಿಂಗ್ ಯಾರಿಗೆ ಸೂಟಬಲ್ ಅಂದರೆ ತುಂಬ ದುಡ್ಡಿದ್ದವರು ಹಾಗೂ ತುಂಬ ರಿಸ್ಕ್ ಅಪೆಟೈಟ್ ಇದ್ದವರು. ಸ್ವಲ್ಪ ಲಾಸ್ ಆದರೂ ಅವ್ರಿಗೆ ಯಾವ ಚಿಂತೆನೂ ಇರೋದಿಲ್ಲ. ಹಾಗೂ ತುಂಬ ಫ್ರೀ ಟೈಮ್ ಇದ್ದವರು, ಪ್ಲಸ್ಸು ಅವರಿಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದವರು. ಮೂರನೇದು, ತುಂಬ ಜನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಖುಷಿ. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ನೋಡ್ತೀನಿ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಅವರಿಗೂ ಮೇ ಬಿ ಇದನ್ನು ಟ್ರೈ ಮಾಡೋಕ್ಕೆ ಅವಕಾಶ ಇರುತ್ತೆ. ನಮ್ಮ ಒಪಿನಿಯನ್ ಏನಂದರೆ, ನಿಮ್ಮ ಹತ್ರ ಅಷ್ಟು ಲೆವೆಲಲ್ಲಿ ದುಡ್ಡಿಲ್ಲ ಅಂದರೆ ಹಾಗೂ ನಿಮಗೆ ಅನ್ನೆಸೆಸರಿ ತುಂಬ ಟೈಮ್ ಇಲ್ಲ ಅಂದರೆ, ಟೈಮ್ ಇದಕ್ಕೆ ಕೊಡಲಿಕ್ಕಾಗೋದಿಲ್ಲ ಅಂದರೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಫ್ಯೂಚರ್ಸ್ ಆಪ್ಷನ್ಸ್ ಮಾಡಬೇಡಿ. ಮೋಸ್ಟ್ ಆಫ್ ದ ಪೀಪಲ್ ಲಾಸ್ ಮಾಡ್ತಾ ಇದ್ದಾರೆ. ಲಾಸ್ ಮಾಡಿದವರು ಯಾರೂ ನಿಮಗೆ ಹೇಳೋದಿಲ್ಲ, ಯಾಕಂದರೆ ಅದೊಂಥರ ಬೇಜಾರಾದ ವಿಷಯ. ನೀವು ಪ್ರೌಡಾಗಿ ನಾನು ಲಾಸ್ ಮಾಡಿದ್ದೀನಿ ಅಂತ ಯಾರಿಗೂ ಹೇಳಲ್ಲ. ಪ್ರಾಫಿಟ್ ಮಾಡುವಾಗ ಮಾತ್ರ ದೊಡ್ಡ ಮೈಕ್ ತೊಗೊಂಡು ಎಲ್ಲ ಫ್ರೆಂಡ್ಸು ಎಲ್ಲ ರಿಲೇಟಿವ್ಸ್ಗೆ ಹೇಳ್ತೀರಿ. ಸೊ ಯಾವಾಗಲೂ ಹುಷಾರಾಗಿರಿ. ಲಾಸು ಯಾರಿಗೂ ಹೇಳಲ್ಲ, ನೀವು ಅರ್ಥ ಮಾಡ್ಕೋಬೇಕು ಯಾವುದ್ರಲ್ಲಿ ಪ್ರಾಫಿಟ್ ಇದೆ, ಯಾವುದ್ರಲ್ಲಿ ಲಾಸ್ ಇದೆ ಅಂತ. ನಾವು ಇದನ್ನು ವಾರ್ನಿಂಗ್ ಆವಾಗವಾಗ ಕೊಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ವೀಡಿಯೋಸಲ್ಲಿ. ಸುಮಾರು ಜನ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡೋದಿಲ್ಲ. ಸುಮಾರು ಜನ ಸೀರಿಯಸ್ ಆಗಿ ತೊಗೊಳ್ದೆ ಅದನ್ನು ಮಾಡಿ ಲಾಸ್ ಮಾಡಿಕೊಂಡು ಮತ್ತೆ ನಮ್ಮ ಒಂದು ಯೋಚನೆ ಬರುತ್ತೆ, ಹೌದು ಅವ್ರು ಹೇಳಿದ್ದು ಕರೆಕ್ಟ್ ಅಂತ. ಸೊ ನೀವು ಸ್ಮಾರ್ಟ್ ಆಗಿದ್ದರೆ ಹಾಗೂ ನೀವು ಇನ್ವೆಸ್ಟರ್ ಆಗಿದ್ದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಇಂಟ್ರಾಡೇ ಟ್ರೇಡಿಂಗ್ ಫ್ಯೂಚರ್ಸ್ ಆಪ್ಷನ್ಸು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನೀವು ಅಥವಾ ನಿಮ್ಮ ಫ್ರೆಂಡ್ಸು ಇಂಟ್ರಾಡೇ ಟ್ರೇಡಿಂಗ್ ಮಾಡಿ, ಫ್ಯೂಚರ್ಸ್ ಆಪ್ಷನ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.